ವಚನ ಕೇಳು ಹರಿತ ಸಂತಸವಾಯ್ತು ಏನಗೆ ಹರಿತ ಸಂತಸವಾಯ್ತು ನೀನಗೆ ಹಾಗಾಗಿ ನಿನ್ನಲ್ಲಿ ಹೇಳುವುದು ನನ್ನದಾದ ಹರ ಗಣಗಳನ್ನ ಕೂಡಿಕೊಂಡು ಮಕ್ಕಳನ್ನು ನೋಡಿಕೊಳ್ಳುತ್ತಾ ಈ ಕೈಲಾಸ ಪರ್ವತದಲ್ಲಿ ನೀನಿರು. ನಾನಿಲ್ಲೇ ಇರು. ಹೌದು, ನಾನು ಅವರನ್ನು ಹೋಗಿ ಬರ್ತೇನೆ. ನೀವು ಅವರವರೇ ಹೌದು. ಹೌದು. ಇದೆಂತ ಕಥೆ ಸ್ವಾಮಿ? ಏನಾಯ್ತು? ಈ ಹಿಂದೆ ಹಲವಾರು ಬಾರಿ ಕಿರಾತಿನಿಯರಾಗಿ ನಾವು ಭೂಲೋಕಕ್ಕೆ ಹೋದವು. ಹೌದು. ಹೋಗುವಾಗ ನೀವು ಒಬ್ಬರೇ ಹೋದದ್ದ? ಇಲ್ಲ ಇಲ್ಲ, ಜೊತೆಯಲ್ಲಿ ನಾನು ಬಂದದ್ದಲ್ಲ. ಖಂಡಿತ. ನಾನು ಭಾವಿಸಿದ್ದೇನು, ಏನು ಇವರು ಹಣಕ್ಕೆ ಹೋಗುತ್ತಾರೆ, ಜೊತೆಯಲ್ಲಿ ನಮ್ಮನ್ನು ಕರೆದೊಯ್ತಾರೆ ಅಂತೇಳಿ ನಾನು ಭಾವಿಸಿದ್ದು. ಈಗ ನೋಡಿದ್ರೆ ನಾನು ಓರನೆ ಹೋಗುವುದು. ನೀನು ಬರುದು ಬೇಡ, ಕೈಲಾಸದಲ್ಲಿ ಇರು. ಹೌದು. ಕೆಲವೊಂದು ಗಂಡಸರಿಗೆ ಹಾಗೆ ಸ್ವಾಮಿ. ಏನು
ಈ ಹೆಂಡತಿ ಬರುದು ಅಂದ್ರೆ ಹಾ. ಅವ್ರಿಗೆ ಇಷ್ಟವೇ ಆಗುದಿಲ್ಲ. ಹಾ. ಹೌದಪ್ಪ. ಹೌದು. ನೀನು ಬರುದು ಬೇಡ, ನೀ ಮನೇಲೇ ಇರು, ನಾನು ಮನೇಲೇ ಇರು. ಹೋಗಿ ಬರ್ತೇನೆ ಅಂತ ಹೇಳುದು. ಹೌದು. ಹಾ. ಯಾಕೆ ಯಾಕೆ? ಅವರಿಗೆ ಅನುಭವ ಇರ್ತದೆ. ಆಚೀಚೆ ಮನೆ ಹೆಂಗಸರೆಲ್ಲ ಬರ್ತಾರೆ ಅಂತ. ಹಾಗಲ್ಲ, ಹಾ, ಮತ್ತೆ? ತಿರುಗಾಟದಲ್ಲಿ ಹೆಂಡತಿ ಕೊಡುವ ನೋವು ಎನ್ನುವುದು ಅವರಿಗೆ ಗೊತ್ತಿರ್ತದೆ. ಹಾಗಾಗಿ ಬೇಡ ಬೇಡ ಅಂತ ಹೇಳುವುದು. ನೋವ? ಹೌದು. ಹೆಂಡತಿ ಕೊಡೋದು ನೋವ? ಹಾಗಲ್ಲ, ಹಠ ಮಾಡುವುದು. ಅದು ಕೊಡು ಇದು ಕೊಡು ಎನ್ನುವುದಾಗಿ. ಮತ್ತೆ ನಿಮ್ಮಂತವರೇ ಹೇಳುದು ಏನು? ಹೆಣ್ಣು ಕಾಡಿ ಕೊಡ್ಬೇಕು ಎನ್ನುವುದಾಗಿ. ಹಾಗೆ ಕಾಡುದು ನಾವು. ಅಯ್ಯಯ್ಯೋ. ಆಮೇಲೆ ಕೊಡುದು. ಹಾಗಲ್ಲ, ಕಾರ್ಯವನ್ನು ಉದ್ದೇಶಕ್ಕೆ ಹೊರಟಿದ್ದರಿಂದ ನೀನು ಬೇಡ ಎನ್ನುವುದಾಗಿ ಹೇಳುವುದು. ಹಾಗೆಲ್ಲ ಆಗ್ಲಿಕ್ಕಿಲ್ಲ. ಮತ್ತೆ? ನಾನು ಬರುವವಳೆ. ನೀನು ಬರೋಣ. ಹೌದಪ್ಪ. ಹಾ. ಯಾಕೆ? ಯಾಕೆ? ಹಿಂದೊಂದು ಕಥೆಯನ್ನ ಕೇಳಿಲ್ವನೇ? ಏನು? ಶಂಬರಾಸುರನನ್ನು ವಧಿಸುವುದಕ್ಕಾಗಿ ಹಾ. ದಶರಥ ಚಕ್ರವರ್ತಿ ಒಬ್ಬನೇ ಹೋದ್ನ? ಇಲ್ಲ. ಇಲ್ಲ, ಜೊತೆಯಲ್ಲಿ ಕೈಕೆಯನ್ನು ಕರೆದುಕೊಂಡು ಹೋದ್ನಂತೆ. ಹೌದು. ಅವಳು ಹಾಗೆ ನಾನು ಬರ್ತೇನೆ ಅಂತ ಹೇಳಿದ್ರೆ ಬೇಡ ಅಂತ ಆಡಿದಂತೆ. ಹೌದು. ಇವಳು ತಡ ಮಾಡ್ಲಿಲ್ಲ. ಅವಳು ನನ್ನ ಹಾಗೆ. ಹೌದಪ್ಪ. ಹಾ. ಹಠ ಮಾಡು. ನಾನು ಕೆಲವೊಮ್ಮೆ ಹಠ ಮಾಡ್ತೇನೆ ಗಂಡನಲ್ಲಿ. ಹೌದು. ಅಲ್ಲ ಬೇಕು. ಹಾ. ಹಾಗಾಗಿ ನಾನು ಬರ್ತೇನೆ ಎನ್ನುವುದಾಗಿ ಹೇಳಿದಂತೆ. ಹೌದು. ಆಮೇಲೆ ಒತ್ತಾಯ ಪೂರ್ವಕವಾಗಿ ಅವಳನ್ನ ಕರೆದೊಯ್ದಂತೆ. ಶಂಬರಾಸುರನನ್ನ ವಧಿಸುವಾಗ ಅವನ ರಕ್ತದ ಗಾಲಿ ಎನ್ನುವುದು, ಗಾಲಿಯ ಕೀಲ್ ಎನ್ನುವುದು ತಪ್ಪಿ ಹೋಯ್ತಂತೆ. ಹೌದು. ತಡ ಮಾಡ್ಲಿಲ್ಲ ಅವಳು. ಕಿರು ಬೆರಳನ್ನೇ ಕೀಲನ್ನಾಗಿಸಿ ಯುದ್ಧಕ್ಕೆ ಅವಳು ಸಹಾಯ ಮಾಡಿದ್ದಂತೆ. ಖಂಡಿತ ಅಲ್ವಾ? ಹೌದು. ಅಂತೆಯೇ ನಾನು ಎಲ್ಲಿಯಾದ್ರೂ ನೀವು ಅಲ್ಲಿ ಬೇಟೆಯನ್ನಾಡುತ್ತಿರುವಂತ ಸಂದರ್ಭ ನಿಮಗೇನಾದ್ರೂ ತೊಂದರೆ ಆಯ್ತು, ಹಾ. ಅವತ್ತಿಗೆ ನಾನು ಇರ್ತೀನಲ್ಲ ಸಹಾಯಕ್ಕಾಗಿ. ರಮಣಿ, ಪಶುಪತಿ ಎಂದೆನಿಸಿಕೊಂಡ ನನಗೆ ಪ್ರಾಣಿಗಳಿಂದ ತೊಂದರೆ ಓದು ಬಿಡಿ. ನಿಮ್ಮ ಭಾವ ಯಾರು? ಮಹಾವಿಷ್ಣು. ವಿಷ್ಣು. ವಿಷ್ಣುನಾಗಿ ಧರೆಯಲ್ಲಿರುವ ದ್ವಾರಕೆಯಲ್ಲಿ ನರಕಾಸುರನನ್ನು ಕೊಲ್ಲುವುದಕ್ಕಾಗಿ ಹೌದು. ಹೊರಡುವಂತಹ ಸಂದರ್ಭ ಭೂದೇವಿಯಾಗಿರುವಂತ ಸತ್ಯಭಾಮಿ. ಹೌದು. ನಾನು ಬರ್ತೇನೆ ಅಂತ ಹೇಳಿದ್ರಂತೆ. ಆಗ ಅವನು ಹೇಳಿದ್ದಂತೆ ಬರುವುದು ಬೇಡ ಅಂತ. ಬೇಡ ಎನ್ನುವುದಾಗಿ. ಆ ಬಳಿಕ ಹಠ ಮಾಡಿದ್ರು ಎನ್ನುವ ಕಾರಣಕ್ಕಾಗಿ ಏನ್ ಮಾಡಿದ? ಕರೆದುಕೊಂಡು ಹೋದ. ಹೌದು. ಆಮೇಲೆ ಏನಾಯ್ತು? ಯುದ್ಧದಲ್ಲಿ ಮೊದಲಾಗಿ ವಿಷ್ಣುವಿಗೆ ಸೋಲಾಯಿತು. ಅಲ್ವಾ? ಹೌದು. ಆಗ ಸತ್ಯಭಾಮಿ ಯುದ್ಧ ಮಾಡ್ಲಿಲ್ವಾ? ಹೌದು. ಹೀಗೆಲ್ಲ ಆಗುತ್ತದೆ. ಅದಕ್ಕೆ ಅದೆಲ್ಲ ಆಲೋಚನೆ ಮಾಡ್ಬೇಕು. ಅದೆಲ್ಲ ಆದಷ್ಟು ಈಗ ಹೀಗೆ ಹೌದು. ನರಕಾಸುರ ಪಡೆದವ ಹೇಗೆ? ಏನು? ತಂದೆ ತಾಯಿಗಳಿಂದ ನನಗೆ ಮರಣ ಎಂಬುದಾಗಿ. ಹಾ. ಹುಟ್ಟಿನಿಂದ ತಂದೆ ತಾಯಿಯನ್ನ ಕಾಣದ ಆತ ಸಾವಿನಲ್ಲಾದರೂ ತಂದೆ ತಾಯಿಯನ್ನ ಕಾಣಬಹುದು ಎನ್ನುವುದಾಗಿ ಆತ ಬೇಡಿಕೊಂಡವನಿದ್ದಾನೆ. ಆದರೆ ನಾನು ನಿನ್ನ ಬೇಡ ಎನ್ನುವುದು ಯಾಕೆ ಬಲೆಯೇನೆ? ಅಯ್ಯೋ, ನಾನು ಬರುವಳೆ ಎಂತ ಬೇಡ ಅಂತ ಹೇಳುದು? ಬೇಡ ಬೇಡ ತರುಣಿ.
ಆದಷ್ಟು ಬೇಗ ಬಿಟ್ಟು ಬಾಣಗಳನ್ನೆಲ್ಲ ಹಿಡಿರಿ. ಗಿರಿಜೆ, ಬೇಡ ಬೇಡ ರಮಣಿ, ನನ್ನೊಳ ಈ ತರ ಕಾಡಬೇಡ ತರುಣಿ. ಕಾಡ ಬೇಡ್ರ ಆಗು ಅಂತ ಹೇಳಿದ್ದು ನಾನು. ಹಾಗಲ್ಲ, ಇಲ್ಲಿ ಬಾ. ನಾನು ಭೂಲೋಕಕ್ಕೆ ಕಾಡು ಮೃಗಗಳನ್ನು ತೊಳೆಯುವುದಕ್ಕಾಗಿ ಹೊರಟಿರುವಾಗ ಬೇಡ ಬೇಡ ಎಂದು ತಡೀತಾ ಇದ್ದೀಯಾ? ಬೇಡರೇ ಆಗುವ ಅಂತ. ಹಾಗಲ್ಲ, ನಾನು ನಿನ್ನನ್ನು ಬೇಡ ಎನ್ನುವುದು ಕಾರಣ ಉಂಟೆ. ಬೇಡ ಇಷ್ಟೊಂದು ಉದಾಹರಣೆ ಕೊಟ್ಟು ಮತ್ತೆಂತ ಬೇಡ? ಕಾರಣ ಉಂಟು. ಏನು? ಕಾಡ ಹಾದಿ ಎನ್ನುವುದು ಸುಗಮದ ಹಾದಿ ಇರುವುದಿಲ್ಲ. ಸುಗಮ ಅಲ್ಲ. ಸುಗಮ ಅಲ್ಲ, ದುರ್ಗಮ. ಹೌದು. ಹೇಗೆ ಬಲ್ಲೆಯ? ಹೇಗೆ? ಕಲ್ಲು ಮುಳ್ಳುಗಳಿಂದ ಕೂಡಿದಂತಹ ಹಾದಿ. ಆ ಹಾದಿಯಲ್ಲಿ ನೀನು ಬಂದರೆ ಅಂತಾದ್ರೆ ನಿನ್ನ ಕೋಮಲ ಪಾದವೆನ್ನುವುದು ನೋವಾಗ್ತದೆ. ಯಾರು ನನ್ನ ಕಾಲಿಗೆ? ಹೌದು. ತೊಂದ್ರೆ ಇಲ್ಲ. ಏ, ಗಂಡ ಇದ್ರೆ ಯಾವ ಉಳ್ಳುತ್ತಾಗೋದು. ಹಾಗಲ್ಲ, ದೈಹಿಕವಾಗಿ ನೋವಾಗುವುದು ನಿನಗಾದರೂ ಮನಸ್ಸಿಗೆ ನೋವಾಗುವುದು ನನಗೆ. ಯಾಕೆ? ಪತ್ನಿಗೆ ಯಾವುದೇ ತೊಂದರೆಯನ್ನು ಬಂದಿರೋದು ಅಂತಾದ್ರೆ ಗಂಡನಿಗೆ ಸಹಿಸಿಕೊಳ್ಳಕ್ಕಾಗ್ತದೆ ಹೇಳು? ಜೊತೆಯಲ್ಲಿ ನೀವು ಹೇಗೆ ಅರ್ಧ ನಾರೇಶ್ವರ ನೀವು. ಅಂತ ದಯವನ್ನು ನಿನಗೆ ಬಿಟ್ಟು ಕೊಟ್ಟವನ ಅಲ್ವಾ? ಅಂತಿರುವಾಗ ಕಾಡ ಹಾದಿಯಲ್ಲಿ ಬಂದು ನಿನಗೆ ಏನು ತೊಂದರೆ ಆಗ್ತದೆ ಎನ್ನುವುದಾಗಿ ಹೇಳಿ ನಾನು ಬೇಡ ಎನ್ನುವುದಾಗಿ ಹೇಳಿದೆ. ನಾನು ಬರುವವಳೆ, ನೀವು ಕರ್ಕೊಂಡು ಹೋಗುದು ನನಗೆ. ಯಾರು? ಇಲ್ಲಿ ಸುಖಿಯರೂ ಇಲ್ಲ ವಿಹಾರ ಮಾಡುವ ಅಂತ ಹೇಳಿದ್ರೆ. ಹಾಗಾಗಿ ನಾನು ಬರುವವಳೆ, ನೀವು ಕರ್ಕೊಂಡು ಹೋಗ್ತಿರಲ್ವಾ? ಅಂದ್ರೆ ನೀನ್ ನನ್ನನ್ನು ಬಿಡುವವಳೆ ಎನ್ನುವ ಕರ್ಕೊಂಡು ಹೋಗ್ತಿರಲ್ವಾ? ಕರ್ಕೊಂಡು ಹೋಗ್ತಿರಲ್ವಾ ಈಗ ನೀವು? ಅಷ್ಟೊಂದು ಹಠ ಯಾಕೆ? ಹಠ ಅಲ್ಲ, ಮತ್ತೆ ನಮಗೆ ಹೆಣ್ಮಕ್ಳು ಸಿಟ್ಟು ಬರುದು ಹಾಗೆ. ಒಂದು ಮಾತುಂಟು, ಹೆಣ್ಣಿಗೆ ಹಠ ಇರಬಾರದು, ಗಂಡಿಗೆ ಚಟ ಇರಬಾರದು ಎನ್ನುವುದಾಗಿ. ಅತಿಯಾದ ಹಠ ಹೆಣ್ಣು ಮಕ್ಕಳಿಗೆ ಒಳ್ಳೆಯದಲ್ಲ. ಅತಿಯಾದ ಹಠ ಅಲ್ಲ, ಇಷ್ಟು ಹಠ ಬೇಕೇ ಹೆಣ್ಣು ಮಕ್ಕಳು. ಇಲ್ಲಾಂದ್ರೆ ಗಂಡು ಮಕ್ಕಳು ಮಾತೇ ಕೇಳುದಿಲ್ಲ. ಹೀಗೆ ಗಂಡ ಮಾತು ಕೇಳುದೇ ಇಲ್ಲ. ಯಾರು ಬೇಡ? ಹಠ ಬೇಕು, ಹೆಂಡತಿಗೆ ಹಠ ಬೇಕು. ಹೌದಪ್ಪ. ಹೌದು. ಯಾಕೆ? ಯಾಕೆ? ಹಕ್ಕಿಗೆ ರೆಕ್ಕೆಯ ಆಧಾರ, ಮೀನಿಗೆ ನೀರೇ ಆಧಾರ, ಹೆಣ್ಣಿಗೆ ಹಠವೇ ಆಧಾರ. ಹೌದು. ಅಂತೂ ಹಠ ಮಾಡಿ ನನ್ನೊಟ್ಟಿಗೆ ಬರೋವಳು ನಿದ್ದೆ ಅಂತ ಆಯ್ತು. ಈಗ ನೀವು ನನಗೆ ಆಧಾರ ಅಲ್ವಾ? ಹಾಗಾದ್ರೆ ತಡ ಮಾಡುವುದಲ್ಲ, ಕ್ರೂರ ಮಗಳನ್ನು ತೆಗೆಯುವುದಕ್ಕಾಗಿ ಭೂಲೋಕಕ್ಕೆ ಹೋಗೋಣ.